ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಾನು ನಿಮ್ಮ ಸ್ನೇಹದನು. ಇವತ್ತಿನ ವಿಡಿಯೋದಲ್ಲಿ ಬಿಸ್ಗುರ್ಕುಲ್ ಅಂದ್ರೆ ಏನು, ಅದರಲ್ಲಿ ಯಾವ ರೀತಿ ವರ್ಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರೋ ಅವರೆಲ್ಲರೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಓಕೆನಾ? ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಸ್ಗುರ್ಕುಲ್ ಅಂದ್ರೆ ಏನು? ಇದು ಏನಿಲ್ಲ, ಜಸ್ಟ್ ಒಂದು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಅಂತ ಹೇಳ್ಬೋದು. ಈ ವೆಬ್ಸೈಟ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಕೋರ್ಸ್ಗಳಿರುತ್ತೆ. ಅದು ಯಾವ್ಯಾವ ಕೋರ್ಸ್ ಅಂತ ನಾನು ಹೇಳ್ತೀನಿ. ಮಾರ್ಕೆಟಿಂಗ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಫಿನಾನ್ಸ್ ಮಾಸ್ಟ್ರಿ, ಬಿಸ್ನೆಸ್ ಮಾಸ್ಟ್ರಿ ಅಂದ್ರೆ ಇಷ್ಟು ಕೋರ್ಸ್ ಇರುತ್ತೆ. ಈ ಕೋರ್ಸನ್ನ ನಾವು ಕಲಿಬೇಕಂದ್ರೆ ಸುಮ್ಮನೆ ಕಲಿಯಕ್ಕಾಗಲ್ಲ, ದುಡ್ಡನ್ನ ಕೊಟ್ಟು ಕಲಿಯುವಂಥದ್ದು ಇರುತ್ತೆ. ಇದು ಎಷ್ಟೆಷ್ಟು ಇರುತ್ತೆ ದುಡ್ಡು ಅಂತಂದ್ರೆ ಅದನ್ನೇ ಹೇಳ್ತೀನಿ. ಬಿಸ್ನೆಸ್ ಮಾಸ್ಟರ್ಗೆ 20,000 ಇರುತ್ತೆ, ಫಿನಾನ್ಸ್ ಮಾಸ್ಟರ್ಗೆ 15,000, ಇನ್ಫ್ಲೂಯೆನ್ಸ್ ಮಾಸ್ಟರ್ಗೆ ಒಂದು 12,000, ಹಾಗೆ ಟ್ರಾಫಿಕ್ ಬ್ರ್ಯಾಂಡಿಂಗ್ ಇದಕ್ಕೆಲ್ಲ ಒಂದು 6,000, 4,000. ಸೊ ಈ ತರ ಪ್ರೈಸಸ್ ಇರುತ್ತೆ. ಅಂದ್ರೆ ಇಷ್ಟು ಪ್ರೈಸಸ್ನ ಕೊಟ್ಟು ಆ ಕೋರ್ಸನ್ನ ನಾವು ಪರ್ಚೇಸ್ ಮಾಡೋಂಥದ್ದು ಇರುತ್ತೆ. ಸರಿನಾ? ಈ ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಲೀಗಲ್ಲು ಇದೆ, ಸೇಫ್ ಇದೆ, ಹಾಗೆ 100% ಸ್ಯಾಲ್ರಿನೂ ಬರುತ್ತೆ. ಅದು ಪ್ರತಿ ಮಂಗಳವಾರ ಸ್ಯಾಲ್ರಿನ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್, ಹಾಗಾದ್ರೆ ಏನ್ ವರ್ಕ್ ಇರುತ್ತೆ ಈ ಕಂಪನಿಲಿ ಅಂದ್ರೆ ಈ ಕೋರ್ಸ್ಗಳನ್ನ ಇಷ್ಟು ಅಮೌಂಟ್ ಅಂತ ಕೊಟ್ಟು ತಗೊಂಡ್ಮೇಲೆ ಏನಿರುತ್ತೆ ವರ್ಕ್ ಅಂತಂದ್ರೆ, ಈ ಕೋರ್ಸನ್ನ ತಗೊಂಡು ನಾವು ಅದೇ ಕೋರ್ಸನ್ನ ಇನ್ನೊಬ್ರಿಗೆ ಅಂದ್ರೆ ಬೇರೆಯವರಿಗೆ ಪ್ರಮೋಟ್ ಮಾಡುವಂಥದ್ದು ಇರುತ್ತೆ. ಬೇರೆಯವ್ರನ್ನ ಬಿಸ್ಗುರ್ಕುಲ್ಗೆ ಜಾಯಿನ್ ಮಾಡಿಸುವಂಥದ್ದು ಇರುತ್ತೆ. ಈ ಕೆಲ್ಸಕ್ಕೇನೆ ನಮಗೆ ಇಷ್ಟು ಕಮಿಷನ್ ಅಂತ ಕೊಡ್ತಾರೆ. ಆ ಇಷ್ಟು ಕಮಿಷನ್ ಅಮೌಂಟೇ ನಾವು ಬಿಸ್ಗುರ್ಕುಲಲ್ಲಿ ಅರ್ನ್ ಮಾಡುವಂತಹ ಅಮೌಂಟ್ ಆಗಿರುತ್ತೆ. ಅಂದ್ರೆ ಈಗ ನೀವು ನೋಡಿರ್ಬೋದು, ಡ್ಯಾಶ್ ಬೋರ್ಡ್ ಹಾಕಿರ್ತಾರೆ. ಅಂದ್ರೆ ಬಿಸ್ಗುರ್ಕಲಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ನಾನು ಇವತ್ತು ಇಷ್ಟು ಅರ್ನಿಂಗ್ಸ್ ಅನ್ನ ಮಾಡಿದೆ, ನಾನು ಲಾಸ್ಟ್ 1 ವೀಕಿಂದ ಇಷ್ಟು ಅರ್ನಿಂಗ್ಸ್ ಆಗಿದೆ, 1 ಮಂತ್ ಅಲ್ಲಿ ಇಷ್ಟ ಆಗಿದೆ, ಆಮೇಲೆ ಆಲ್ ಟೈಮ್ ಅರ್ನಿಂಗ್ಸ್ ಅಂದ್ರೆ ನಾನು ಜಾಯಿನ್ ಆದಾಗ್ಲಿಂದ ನಾನು ಇಷ್ಟು ಅಮೌಂಟ್ ಅನ್ನ ಅರ್ನ್ ಮಾಡಿದ್ದೀನಿ, ಇಷ್ಟು ಲಕ್ಷ ನಾನು ದುಡ್ತಿದ್ದೀನಿ ಅಂತ ಹೇಳಿ ಹಾಕಿರ್ತಾರೆ. ಇದೇ ಈ ಡ್ಯಾಶ್ ಬೋರ್ಡ್ ಸೀಕ್ರೆಟ್. ಅಂದ್ರೆ ಬೇರೆಯವ್ರನ್ನ ಪ್ರಮೋಟ್ ಮಾಡಿಸಿ ಅರ್ನ್ ಮಾಡಿರುವಂತಹ ಅಮೌಂಟ್ ಅನ್ನ ಅವರು ತಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು ಜಸ್ಟ್ ಒಂದು ಸಿಂಪಲ್ ಆಗಿರೋದು ನಾನೇ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ನಾನು ಫಾರ್ ಎಕ್ಸಾಂಪಲ್ ಈಗ ಒಂದು 15,000 ರೂಪಾಯಿ ದುಡ್ಡು ಕೊಟ್ಟು ಫಿನಾನ್ಸ್ ಮಾಸ್ಟರ್ ಅನ್ನೋ ಕೋರ್ಸ್ ಅನ್ನ ತಗೊಂಡಾದ್ಮೇಲೆ ಏನ್ ಮಾಡಿದೆ, ಅದರಲ್ಲಿ ಅಂದ್ರೆ ಫಿನಾನ್ಸ್ ಮಾಸ್ಟರಿಂದ ಕೆಳಗಡೆ ಇನ್ನೂ ಕಡಿಮೆ ಅಮೌಂಟ್ ಯಾವ ಕೋರ್ಸ್ ಇದೆ ಅದೆಲ್ಲ ಕೋರ್ಸ್ಗಳನ್ನ ನಾನೇನ್ ಮಾಡಿದೆ, ಬೇರೆಯವರಿಗೆ ಸೇಲ್ ಮಾಡ್ಬೇಕೀಗ. ಅಂದ್ರೆ ಬೇರೆಯವ್ರನ್ನ ಪ್ರಮೋಟ್ ಮಾಡಬೇಕು, ನೀವು ಬಿಸ್ಗುರ್ಕುಲ್ಗೆ ಜಾಯಿನ್ ಆಗಿ ಅಂತ ಹೇಳಿ ಪ್ರಮೋಟ್ ಮಾಡಿದಾಗ ನನ್ನ ಕಡೆಯಿಂದ ಅಂದ್ರೆ ನನ್ನ ಮೂಲಕ ಬೇರೆಯವರು ಜಾಯಿನ್ ಆಗಿ ಅದರಲ್ಲಿ ಅಂದ್ರೆ ಯಾವ ಪ್ರೈಸಲ್ಲಿ ಯಾವ ಕೋರ್ಸನ್ನು ತಗೊಂಡು ಜಾಯಿನ್ ಆಗಿರ್ತಾರಲ್ಲ ಆ ಕೋರ್ಸ್ನ ಡಿಪೆಂಡೆಡ್ ಅಂದ್ರೆ ಆ ಕೋರ್ಸ್ನ ಒಂದು ಪ್ರೈಸಲ್ಲಿ ನಮಗೆ ಒಂದು 60 to 70% ಈ ಥರ ಇಷ್ಟು ಕಮಿಷನ್ ಸಿಗುತ್ತೆ. ಅಂದರೆ ಈಗ ಫಿನಾನ್ಸ್ ಮಾಸ್ಟರ್ ಅಂತ ತೊಗೊಂಡ್ರಿ, ಈಗ ನಾನು ಫಿನಾನ್ಸ್ ಮಾಸ್ಟರ್ ತೊಗೊಂಡಿದ್ದೆ 15,000 ಕೊಟ್ಟು, ನನ್ನ ಕಡೆಯಿಂದ ಇನ್ನೊಬ್ರು ಕೂಡ ಫಿನಾನ್ಸ್ ಮಾಸ್ಟರ್ನ ಕೋರ್ಸ್ನೇ ತೊಗೊಂಡ್ರು 15,000 ಕೊಟ್ಟು. ಅದರಲ್ಲಿ ನಮಗೆ ಒಂದು 6,000 to 7,000 ರೂಪಾಯಿ ಕಮಿಷನ್ನೇ ಬರುತ್ತೆ. 6,000 to 7,000 ರೂಪಾಯಿ ಅಂದರೆ ನಿಮಗೆ ಹತ್ತಿರ 50 to 60% ಅಂದ್ಕೊಳ್ಳಿ. ಸೊ ಇಷ್ಟು ಅಮೌಂಟ್ ಅಂತ ನಮಗೆ ಕಮಿಷನ್ ಸಿಗುತ್ತೆ. ಈ ಕಮಿಷನ್ ಅಮೌಂಟನ್ನೇ ವೀಕ್ಲಿ ಒನ್ಸ್ ಅಂದರೆ ಮಂಗಳವಾರ ನಮಗೆ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗೋದು. ಇದು 100% ಟ್ರೂ ಇದೆ, ಅಂದರೆ ಸ್ಯಾಲ್ರಿ ಬರುತ್ತೆ ಇದು. ಓಕೆನಾ? ಇದರಲ್ಲಿ ಏನಾಗುತ್ತೆ ನೆಕ್ಸ್ಟ್ ಅಂತಂದರೆ, ಇದನ್ನು ಪ್ರಮೋಟ್ ಮಾಡೋಂಥದ್ದು ಇಷ್ಟೇ ಕೆಲಸ. ಈಗ ನಾನು ಏನು ಹೇಳಿದ್ನೋ ಈ ಪ್ರಮೋಟ್ ಮಾಡೋಂಥದ್ದು ಕೆಲಸ ಇರುತ್ತೆ. ಅಂದ್ರೆ ಇದನ್ನ ಯಾವ ರೀತಿ ಪ್ರಮೋಟ್ ಮಾಡೋದು, ನಾವು ಬೇರೆಯವ್ರಿಗೆ ಯಾವ ರೀತಿ ಪ್ರಮೋಟ್ ಮಾಡೋದು ಅದನ್ನು ಅವರೇ ಹೇಳ್ಕೊಡ್ತಾರೆ. ಅದು ಯಾವ ರೀತಿ ಅಂತಂದ್ರೆ, ಜಸ್ಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಯೂಸ್ ಮಾಡೋಂಥದ್ದು ಈಗ ಟ್ರೆಂಡಲ್ಲಿದೆ, ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ಸು, ಟ್ವಿಟರ್ ಇದೆಲ್ಲ ನೀವು ಆಲ್ರೆಡಿ ತುಂಬ ಟ್ರೆಂಡಲ್ಲಿರೋಂಥ ಸೋಷಿಯಲ್ ಮೀಡಿಯಾ. ಇದರಲ್ಲಿ ನಾವೇನು ಮಾಡಬೇಕಂದ್ರೆ ರೀಲ್ಸ್ಗಳನ್ನ ಹಾಕಬೇಕು. ರೀಲ್ಸ್ ಯಾವ ರೀತಿ ಹಾಕಬೇಕಂದ್ರೆ ಅದನ್ನು ಅವರೇ ಹೇಳ್ಕೊಡ್ತಾರೆ. ಯಾವ ರೀತಿ ಐಡಿಯಾಸ್ನ ಎಲ್ಲನೂ ನಾವು ಯೂಸ್ ಮಾಡಿಕೊಂಡು ಜನರನ್ನು ಸೆಳೆಯುವಂಥದ್ದು. ಅಂದರೆ ಈಗ ವರ್ಕಿನ ಬಗ್ಗೆ ನಾವು ಏನಾದರೂ ಈಗ ಒಂದು ಆ್ಯಡ್ಸ್ ಕೊಡ್ತೀವಿ ಅಂತಂದರೆ ಜನಕ್ಕೆ ಅದು ಯಾವ ರೀತಿ ತಲುಪಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ
ನೋಡಿ, ನಾನು ಹೌಸ್ ವೈಫು, ನಾನು ಮನೇಲೇ ಇರ್ತೀನಿ, ಮನೇಲೇ ಕೂತ್ಕೊಂಡು ಜಸ್ಟ್ ಒಂದು ಸ್ಮಾರ್ಟ್ ಫೋನ್ನ ಯೂಸ್ ಮಾಡಿಕೊಂಡು ನಾನು ಇಷ್ಟೆಲ್ಲ ಅರ್ನ್ ಮಾಡಿದ್ದೀನಿ ಅಂತ ಒಂದು ಡ್ಯಾಶ್ ಬೋರ್ಡ್ನ ಡಿಸ್ಪ್ಲೇ ಮಾಡಿಬಿಡ್ತಾರೆ ನಿಮಗೆ. ಅಂದರೆ ನಾನು ಇಷ್ಟು ದುಡ್ಡನ್ನು ದುಡ್ದಿದ್ದೀನಿ, ನನ್ನ ಆಲ್ ಟೈಮ್ ಅರ್ನಿಂಗ್ಸ್ ನಾನು ಇಷ್ಟು ಲಕ್ಷ ದುಡ್ದಿದ್ದೀನಿ, ಆಮೇಲೆ ನಾನು ಇನ್ನೂ ಜಸ್ಟ್ 10th ಪಾಸ್ ಅಷ್ಟೇ. 10th ಪಾಸ್ ಆಗಿದ್ದು ನೀವು ಕೂಡ 10th ಪಾಸಾ? ಹಾಗಿದ್ರೆ ಈಗಲೇ ಈ ಕೆಳಗಡೆ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಪ್ರಮೋಟ್ ಮಾಡುವಂತಹ ಅವ್ರದ್ದು ಒಂದು ವೇ, ಅಂದರೆ ಒಂದು ಯಾವ ರೀತಿ ಪ್ರಮೋಟ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಇಲ್ಲಿ ಏನಾಗುತ್ತೆ, ಜನ ಅದು ಆ್ಯಡ್ಸ್ ನೋಡಿ, ಓಕೆ ನಾನು 10th ಓದಿದ್ದೀನಿ, ನಾನು ಕೂಡ ಇದ್ರಲ್ಲಿ ದುಡಿಬೋದಾ ಅಂತ ಹೇಳಿ ಅವರು ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಇದು ಮಾಡ್ತಾರೆ. ಆಗ ಅವ್ರೇನು ಮಾಡ್ತಾರೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾರೆ. ಅಂದರೆ ನಾನು ಬಿಸ್ಗುರ್ಕುಲ್ ಅಂದರೆ ಈಗ ಕಾಲ್ ಮಾಡಿದಾಗ ನಾನು ಈ ಥರ ಹಿಂಗೆ ವರ್ಕ್ ಮಾಡಬೇಕು ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ, ಇದು ಬಿಸ್ಗುರ್ಕುಲ್ ಅನ್ನೋ ಒಂದು ಅಪ್ಲಿಕೇಶನು, ಇದರಲ್ಲಿ ನೀವು ಕೋರ್ಸ್ಗಳಿರುತ್ತೆ, ಆ ಕೋರ್ಸ್ಗಳಲ್ಲಿ ನೀವು ಡಿಜಿಟಲ್ ಸ್ಕಿಲ್ಸನ್ನು ಕಲಿತು ಅರ್ನ್ ಮಾಡೋಂಥದ್ದು ಇರುತ್ತೆ ಅಂತಾರೆ. ಅಂದರೆ ಈಗ ನಾನು ಹೇಳಿದೆ ಪ್ರಮೋಟ್ ಮಾಡೋಂಥ ಕೆಲಸ ಅಂತ, ಅಂದರೆ ಅದನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಈ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಹೇಳೋದಿಲ್ಲ ಅವರು. ಜಾಯಿನ್ ಮಾಡಿಸ್ಬೇಕಾದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ನೀವು ಮಾಡಬೇಕು ಅನ್ನೋದನ್ನ ಹೇಳೋದಿಲ್ಲ. ಜಸ್ಟು ಡಿಜಿಟಲ್ ಸ್ಕಿಲ್ಸ್ನ ಕಲಿತು ಅದರಲ್ಲಿ ಅರ್ನ್ ಮಾಡೋಂತಹ ಅಮೌಂಟ್ ಇರೋ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ಓಕೆ ಇದು ಕೋರ್ಸ್ನ ನಾವು ಕಲಿತು ಮಾಡಬೇಕಾಗಿರುತ್ತೆ ಅಂತ ಅನ್ಕೋತೀವಿ. ಆಮೇಲೆ ನೆಕ್ಸ್ಟ್ ಅವ್ರೇನು ಹೇಳ್ತಾರೆ, ಅದನ್ನು ಹೇಗೆ ಮಾಡೋದಂತ ನಾವೇ ಟ್ರೈನಿಂಗ್ ಕೊಡ್ತೀವಿ, ನಮ್ಮ ಮೆಂಟರ್ಶಿಪ್ಪಲ್ಲಿ ನೀವು ಜಾಯ್ನ್ ಆಗಿ ನಿಮಗೆ ಇಷ್ಟು ಡಿಸ್ಕೌಂಟು ಸಿಗುತ್ತೆ, ನನ್ನ ಒಂದು ಮೆಂಟರ್ಶಿಪ್ಪಲ್ಲಿ ಇಷ್ಟು ಜನ ಟ್ರೈನಿಂಗಲ್ಲಿ ಇರ್ತಾರೆ, ಇಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನಾವು ಬಿಲೀವ್ ಮಾಡ್ತೀವಿ, ಅದನ್ನ ಬಿಲೀವ್ ಮಾಡಿ ಇಷ್ಟು ಅಮೌಂಟ್ ಅಂತ ಕಟ್ಟಿರ್ತೀವಿ. ಕಟ್ಟಾದಮೇಲೆ ಅವ್ರ ಆ್ಯಕ್ಚುಲ್ ವರ್ಕ್ ಏನಂತ ಹೇಳ್ತಾರೆ. ಅಂದರೆ ನೀವು ಪ್ರಮೋಟ್ ಮಾಡಿ, ಬೇರೆಯವ್ರನ್ನ ಪ್ರಮೋಟ್ ಮಾಡೋದ್ರಿಂದ ನಿಮಗೆ ಈ ಥರ ಅಮೌಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಜಸ್ಟ್ ಪ್ರಮೋಟ್ ಮಾಡೋದು ಅಷ್ಟೇ ಇರುತ್ತೆ ಕೆಲಸ, ಬೇರೆ ಏನು ಇರಲ್ವಾ ಅಂತಂದರೆ ಇಲ್ಲ, ಬೇರೆ ಕೆಲಸನೇ ಇರುತ್ತೆ. ಅದು ಬಂದು ಫ್ರೀಲಾನ್ಸಿಂಗ್ ವರ್ಕ್ ಅಂತ. ಅಂದರೆ ಫ್ರೀಲಾನ್ಸಿಂಗ್ ಅಂದರೆ ಸೇಮ್ ಡಿಜಿಟಲ್ ಸ್ಕಿಲ್ಸ್ ಅಂತ ನಾನು ಈಗ ಏನು ಹೇಳಿದ್ನಲ್ಲ, ಅಂದರೆ ಕಾಪಿ ರೈಟಿಂಗು, ಕಂಟೆಂಟ್ ರೈಟಿಂಗು, ಕಂಟೆಂಟ್ ಕ್ರಿಯೇಷನ್ನು, AI, ಚಾಟ್ GPT, ಫೇಸ್ಬುಕ್ ಆ್ಯಡ್ಸು, ಗೂಗಲ್ ಆ್ಯಡ್ಸು, ಅಂದರೆ ಈ ಥರ, ಅಂದರೆ ಈ ಎಲ್ಲ ಒಂದು ಸ್ಕಿಲ್ಸನ್ನು ನಾವು ಕಲಿತು ಅದರಲ್ಲಿ 200+ ಲೆಸನ್ಸ್ ಅಂತ ಇರುತ್ತೆ. ಅಂದರೆ ಟ್ರೈನಿಂಗ್ಸ್ ಅವರೇ ಅದನ್ನೇ ಇದು ಮಾಡ್ತಾರೆ, ಯೂಟ್ಯೂಬಲ್ಲಿ ಇದು ಮಾಡ್ತಾರೆ. ಅಂದರೆ ನಾವು ದುಡ್ಡು ಕೊಟ್ಟು ಜಾಯಿನ್ ಆದಮೇಲೆ ಅವರು ನಮಗೆ ಅಷ್ಟು ಲೆಸನ್ಸನ್ನು ಕಳಿಸ್ತಾರೆ. ಎಲ್ಲ ಒಂದು ವೀಡಿಯೋಸನ್ನು ಹಿಂದಿ ಇಂಗ್ಲೀಷಲ್ಲೇ ಇರುತ್ತೆ. ಅಂದರೆ ಯೋಚನೆ ಮಾಡಿ, ತುಂಬ ಜನಕ್ಕೆ ಆಲ್ರೆಡಿ ನಮ್ಮ ಒಂದು ಇದರಲ್ಲಿ ಎಲ್ಲೋ ರೇರು, ಎಷ್ಟು ಜನ ಒಂದು ಎಜುಕೇಟೆಡು, ಅನ್ಎಜುಕೇಟೆಡು, ತುಂಬ ಜನ ಎಜುಕೇಟೆಡ್ ಇರ್ತಾರೆ, ಅನ್ಎಜುಕೇಟೆಡು ಇರ್ತಾರೆ. ಅದ್ರ ಜೊತೆಲಿ ಅವ್ರಿಗೆ ಇಂಗ್ಲೀಷ್ ನಾಲೆಡ್ಜು ತುಂಬ ಕಡಿಮೆ ಇರುತ್ತೆ, ಚೆನ್ನಾಗಿರೋವಂಥ ಇಂಗ್ಲೀಷ್ ನಾಲೆಡ್ಜ್ ಇರೋರು ಇರ್ತಾರೆ. ಇದರಲ್ಲಿ ಎಲ್ಲನೂ ತೊಗೊಂಡು ಜಾಯಿನ್ ಮಾಡಿಸ್ಬಿಟ್ರೆ ಎಷ್ಟು ಜನ ಡಿಜಿಟಲ್ ಸ್ಕಿಲ್ಸ್ನ ಕಲಿಯೋಕ್ಕಾಗುತ್ತೆ, ಹೌದಲ್ಲ? ಈಗ ಫಾರ್ ಎಕ್ಸಾಂಪಲ್ ನನ್ನನ್ನೇ ನಾನು ಸುಮ್ಮನೆ ಹಿಂಗೆ ಹೇಳ್ತೀನಿ, ನಾನೇನಾದರೂ ಜಸ್ಟ್ ಒಂದು 10th ಪಾಸ್ ಏನಾದರೂ ಆಗಿರ್ತೀನಿ, ನಾನೇನು ಮಾಡ್ತೀನಿ, ಡಿಜಿಟಲ್ ಸ್ಕಿಲ್ಸ್ ಅಂದರೆ ಏನೋ ಇರುತ್ತೆ ಅದನ್ನು ಕಲ್ತ್ಬಿಡ್ತೀನಿ ಅಂತ ನಾನೇನಾದರೂ ಜಾಯ್ನ್ ಆದಾಗ ಅಲ್ಲೇನಾಗುತ್ತೆ, ನನಗೆ ಇಂಗ್ಲೀಷ್ ನಾಲೆಡ್ಜ್ ಗೊತ್ತಿಲ್ಲ ಅಂತಂದರೆ ನನಗೇನೂ ಕಲಿಯೋಕ್ಕಾಗಲ್ಲ, ಹೌದಲ್ಲ? ಎಲ್ಲ ಇದ್ದೇನೆ ಕಲಿಯೋದು ಕಷ್ಟ. ಈಗ ನಾಲೆಡ್ಜೇ ಇಲ್ಲ ಅಂದಮೇಲೆ ನಾನು ಆ ಡಿಜಿಟಲ್ ಸ್ಕಿಲ್ಸ್ನ ಏನೂ ಕಲಿಯೋಕ್ಕಾಗಲ್ಲ. ಡಿಜಿಟಲ್ ಸ್ಕಿಲ್ಸ್ನ ಕಲಿಯೋಕ್ಕಾಗದೇ ಇದ್ದ ಮೇಲೆ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಹೋಗಬೇಕಾಗತ್ತೆ. ಈಗ ಅಫಿಲಿಯೇಟ್ ಮಾರ್ಕೆಟಿಂಗು ನನಗೆ ಇಷ್ಟ ಇಲ್ಲ ಅಂದರೆ ನನಗೆ ಈ ಕಡೆ ಅಫಿಲಿಯೇಟಿಂಗ್ ಮಾರ್ಕೆಟು ಮಾಡೋಕ್ಕಾಗಲ್ಲ, ಡಿಜಿಟಲ್ ಸ್ಕಿಲ್ಸ್ನ ಕಲಿಯೋಕ್ಕಾಗಲ್ಲ, ನಾನು ಕೊಟ್ಟಿರೋ ದುಡ್ಡು ಅಷ್ಟು ದುಡ್ಡು ಹೋಯ್ತು. ಇಷ್ಟೇ ವ್ಯತ್ಯಾಸ. ಅಂದರೆ ಈ ಡಿಜಿಟಲ್ ಸ್ಕಿಲ್ಸ್ ಏನಾಗುತ್ತೆ ಅಂದರೆ, ನಾವು ಅದೆಲ್ಲ ಸ್ಕಿಲ್ಸನ್ನು ಕಲಿತು ಬಿಸ್ಗುರ್ಕಲಿಂದನೇ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಈ ಸರ್ಟಿಫಿಕೇಟಿಂದ ನಾವು ಅಂದರೆ ಆ ಸರ್ಟಿಫಿಕೇಟ್ನ ಇಟ್ಕೊಂಡು ಬಿಸ್ಗುರ್ಕಲ್ ಕಡೆಯಿಂದನೇ ಜಾಬ್ಗೆ ಅಪ್ಲೈ ಮಾಡಿಸ್ತಾರೆ. ಅಂದರೆ ನಮ್ಮದು ಈ ಥರ ಇದೆ, ನಾನು ಈ ಸ್ಕಿಲ್ಸ್ ಎಲ್ಲ ನನಗೆ ಬರುತ್ತೆ ಅಂತ. ನಿಮ್ಮ ಒಂದು ರೆಸ್ಯೂಮು ಓಕೆ ಆದರೆ ಮಾತ್ರ ಆಫರ್ ಲೆಟ್ರ್ ಬರುತ್ತೆ. ಆ ಆಫರ್ ಲೆಟ್ರ್ ಬಂದ ಮೇಲೆ ನೀವು ಫ್ರೀಲಾನ್ಸಿಂಗ್ ವರ್ಕನ್ನು ಮಾಡ್ಬೋದು. ಅಂದರೆ ಫ್ರೀಲಾನ್ಸಿಂಗ್ ವರ್ಕ್ ಮಾಡಬೇಕಂದ್ರೆ ಆಫರ್ ಲೆಟ್ರ್ ಬರಬೇಕು ಮೇಯ್ನಾಗಿ, ಓಕೆನಾ? ಬಂದಾದಮೇಲೆ ನೀವು ವರ್ಕ್ ಮಾಡಿದಾದಮೇಲೆ ಸ್ಯಾಲ್ರಿ ನಿಜಕ್ಕೂ ಬಂದಿದೆಯೋ ಇಲ್ಲ ಅನ್ನೋದು ನನಗೆ 100% ನನಗೆ ಗೊತ್ತಿಲ್ಲ. ಯಾಕಂತಂದರೆ ನಾನು ಅದ್ರೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೆ, ಬಂದಿದ್ರೆ ಬಂದಿದೆ ಅಂತ ಹೇಳ್ಕೊಂಡು, ಬಟ್ ಬಂದಿದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಯಾರು ಕೂಡ ಲೈವ್ ಅಪ್ಡೇಟ್ ಕೊಟ್ಟಿಲ್ಲ ಇದನ್ನು, ಅಂದರೆ ನಾನು ಫ್ರೀಲಾನ್ಸಿಂಗಲ್ಲಿ ಇಷ್ಟು ಅಮೌಂಟನ್ನು ಅರ್ನ್ ಮಾಡಿದ್ದೀನಿ ಅನ್ನೋದನ್ನು ಕೊಟ್ಟಿಲ್ಲ. ಹಾಗಾಗಿ ನೀವೇನಾದರೂ ಡಿಜಿಟಲ್ ಸ್ಕಿಲ್ಸ್ನ ಕಲಿತು ನಾನು ಅರ್ನ್ ಮಾಡ್ತೀನಿ ಅಂತ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಒಮ್ಮೆ ಅದನ್ನು, ಅಂದರೆ ಬಿಸ್ಗುರ್ಕುಲಲ್ಲಿ ಜಾಯ್ನ್ ಆಗಿ ಡಿಜಿಟಲ್ ಸ್ಕಿಲ್ಸ್ನ ಕಲಿತು ವರ್ಕ್ ಮಾಡ್ತಾ ಇರೋರನ್ನ, ಅಂದರೆ ಒಂದು ಸರಿ
ಅವರು ಸ್ಯಾಲ್ರಿನ ತಗೋತಾ ಇದ್ದಾರೆ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಜಾಯ್ನ್ ಆಗಿ. ಓಕೆನಾ? ಅದಿಲ್ಲ ಅಂದಮೇಲೆ ಸುಮ್ಮನೆ ಜಾಯ್ನ್ ಆಗಿ ರಿಸ್ಕ್ ತಗೋಬೇಡಿ. ಸೊ ಇಷ್ಟೇ ವಿಷಯ. ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಮಾಡ್ತಾರೆ, ಇನ್ನೊಂದು ಡಿಜಿಟಲ್ ಸ್ಕಿಲ್ಸ್ ಅಂತ ಮಾಡ್ತಾರೆ. ಮೋಸ್ಟ್ ಆಫ್ ದಿ 70-80% ತುಂಬ ಜನ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ದುಡ್ಡನ್ನು ಅರ್ನ್ ಮಾಡ್ತಾರೆ. ಒಂದು 20-30% ಡಿಜಿಟಲ್ ಸ್ಕಿಲ್ಸ್ನ ಕಲಿತು ಅರ್ನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀನಿ, ಬಟ್ ಗೊತ್ತಿಲ್ಲ ಅದು ಕನ್ಫರ್ಮ್ ಆಗಿ. ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋಕ್ಕೆ ಇಷ್ಟ ಇದೆ ಅಂದರೆ ರೀಲ್ಸ್ಗಳನ್ನ ಮಾಡಿ ಈ ಥರ ಪ್ರಮೋಟ್ ಮಾಡೋ ಕೆಲಸ ಇಷ್ಟ ಇದೆ, ಜಾಯ್ನ್ ಆಗಿ ಅರ್ನ್ ಮಾಡ್ಕೊಳ್ಳಿ. ಅದರಲ್ಲಂತೂ 100% ಅಮೌಂಟ್ ಸಿಗುತ್ತೆ. ಬಟ್ ಡಿಜಿಟಲ್ ಸ್ಕಿಲ್ಸ್ ಗೊತ್ತಿಲ್ಲ, ಇದನ್ನು ಯಾವುದಕ್ಕೂ ಒಂದು ಸರಿ ನೀವು ಕನ್ಫರ್ಮ್ ಮಾಡಿಕೊಂಡು ಜಾಯ್ನ್ ಆಗಿ ವರ್ಕ್ ಮಾಡಿ. ಓಕೆನಾ? ಈ ಕಡೆ ಅದು ಆಗಲ್ಲ ಇದು ಆಗಲ್ಲ ಅಂದರೆ ಖಂಡಿತ ಯಾರು ಕೂಡ ಜಾಯ್ನ್ ಆಗಬೇಡಿ. ಜಾಯ್ನ್ ಆಗಿ ಅಮೌಂಟನ್ನು ಕಳ್ಕೊಬೇಡಿ. ಓಕೆನಾ? ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ, ಅಂದರೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನೀವಾಗಿರ್ಬೋದು, ಬೇರೆ ಯಾರಾದರೂ ಈ ಥರ ಬಿಸ್ಗುರುಕುಲ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಈ ವಿಡಿಯೋ ನೋಡೋದ್ರಿಂದ ಅವ್ರಿಗೆ ವರ್ಕ್ ಮಾಡಬೇಕೋ ಬೇಡವೋ, ಜಾಯ್ನ್ ಆಗಬೇಕೋ ಬೇಡವೋ, ಜಾಯ್ನ್ ಆದರೆ ನಾನು ವರ್ಕ್ ಮಾಡ್ತೀನೋ ಇಲ್ವಾ ಅನ್ನೋದನ್ನ ಐಡಿಯಾ ಕೂಡ ಅವ್ರಿಗೆ ಬರುತ್ತೆ. ಓಕೆನಾ? ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅಂದರೆ ನಿಮ್ಗೆ ಈ ಮಾಹಿತಿ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.